ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನನ್ನ ಹೆಸರು ಪ್ರದೀಪ್. ನಾನು ಓದುತ್ತಿರುವ ಕಾಲೇಜು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ಅಣಬೆ ಕೃಷಿಯ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ. ಅಣಬೆ ಕೃಷಿ ಎಂದರೆ ಮಶ್ರೂಮ್ ಕಲ್ಚರ್ ಅಂತ ಕರೀತಾರೆ. ಮಶ್ರೂಮ್ ಎಂದರೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಿರೋ ತರನೇ ಇದು ಕಡೆ ಪ್ರಾಣಿಯೂ ಇಲ್ಲ, ಸಸ್ಯನೂ ಅಲ್ಲ. ಇದೊಂಥರ ಶಿಲೀಂಧ್ರಗಳ ಹಣ್ಣಿನಂತಹ ಭಾಗ. ಇವು ಸಸ್ಯವೂ ಅಲ್ಲ, ಪ್ರಾಣಿಯೂ ಅಲ್ಲ. ಇವುಗಳಲ್ಲಿ ಹಸಿರು ಬಣ್ಣದ ಕ್ಲೋರೋಫಿಲ್ ಇಲ್ಲದ ಕಾರಣ ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸಲು ಸಾಧ್ಯವಿಲ್ಲ. ಕೊಳೆತ ಸಾವಯವ ಪದಾರ್ಥಗಳಲ್ಲಿ ಮತ್ತು ಮರದ ಕೆಳಗಡೆ ಎಲ್ಲೂ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಹಂತಗಳಲ್ಲಿ ಬೆಳೆಯುತ್ತದೆ. ಇದರಲ್ಲಿ ತುಂಬಾ ವಿಧಗಳಿದಾವೆ. ಅದರಲ್ಲಿ ತಿನ್ನಬಹುದಾದ ಅಣಬೆಗಳಿದಾವೆ, ಔಷಧಿ ಅಣಬೆಗಳಿದಾವೆ ಮತ್ತು ವಿಷಕಾರಿ ಅಣಬೆಗಳಂತ ಬರ್ತವೆ. ಅದರಲ್ಲಿ ತಿನ್ನಬಹುದಂದ್ರೆ ಬಟನ್ ಅಣಬೆ, ಸಿಂಪಿ ಅಣಬೆ ಮತ್ತು ಶಿಟಾಕೆ, ಮಿಲ್ಕಿ ಅಣಬೆ ಮತ್ತೆ ಪೋರ್ಟೋಬೆಲ್ ಅಂತ 4 ತರದ ತಿನ್ನುವ ಅಣಬೆಗಳು ಬರುತ್ತದೆ. ಮತ್ತು ಔಷಧಿ ಅಂದ್ರೆ ರಿಷಿ, ಕಾರ್ಡಿಸೆಪ್ಸ್, ಲಯನ್ಸ್ ಮೆನ್ ಅಂತ 3 ಅಣಬೆಗಳು ಬರ್ತವೆ. ಮತ್ತು ವಿಷಕಾರಿ ಅಂದ್ರೆ ಡೆತ್ ಕ್ಯಾಪ್, ಡೆಸ್ಟ್ರಾಯಿಲ್ ಏಂಜಲ್ ಅಂತ 2 ಬರ್ತವೆ. ಡೆಸ್ಟ್ರಾಯಿಲ್ ಏಂಜಲ್ ಅಂದ್ರೆ ಇವನು ತಿಂದ್ರೆ ಆಲ್ಮೋಸ್ಟ್ ಮನುಷ್ಯ ಸತ್ತೇ ಹೋಗ್ತಾನೆ, ಬದುಕುವ ಚಾನ್ಸಸ್ ಇರಲ್ಲ. ಯಾವುದೇ ಪರಿಣಿತ ಅಥವಾ ವಿಜ್ಞಾನಿಗಳ ಸಹಾಯವಿಲ್ಲದೆ ಕಾಡಿನಲ್ಲಿ ಸಿಗುವಂತ ಎಲ್ಲ ಅಣಬೆಗಳನ್ನು ತಿನ್ನಕ್ಕೆ ಹೋಗಬಾರದು. ಮತ್ತು ಪೋಷಕಾಂಶಗಳು ಇರುತ್ತವೆ. 100 ಗ್ರಾಂ ಬಟನ್ ಅಣಬೆಯಲ್ಲಿ ಕ್ಯಾಲರಿ 22 kcal, ಪ್ರೋಟೀನ್ 3.1 ಗ್ರಾಂ, ಕಾರ್ಬೋಹೈಡ್ರೇಟ್ 3.3 ಗ್ರಾಂ, ನಾರು 1 ಗ್ರಾಂ, ಕೊಬ್ಬು 0.3 ಗ್ರಾಂ, ವಿಟಮಿನ್ಗಳು B2, B3, B5 ಮತ್ತು D. ಇದರಲ್ಲಿ ವಿಶೇಷವಾಗಿರುತ್ತದೆ. ಏಕೆಂದರೆ ಕೆಲವೊಂದು ಕಡೆ ಮಳೆ ಆಗೋದ್ರಿಂದ ಅಥವಾ ಮೋಡ ಆಗೋದ್ರಿಂದ ಕೆಲವೊಂದು ಕಡೆ ಸೂರ್ಯನ ಬೆಳಕಿಗೆ ಸಿಗಲ್ಲ. ಅದರಿಂದ ವಿಟಮಿನ್ ಡಿ ಸಿಗದೆ ಚರ್ಮ ಕಾಯಿಲೆ ಬರೋದಾಗ್ಲಿ, ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರ್ತವೆ. ಅದರಿಂದಾಗಿ ಇದನ್ನ ತಿಂದ್ರೆ ವಿಟಮಿನ್ ಡಿ ಬರೋದ್ರಿಂದ ಮನುಷ್ಯರಲ್ಲಿ ಚರ್ಮಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಖನಿಜಗಳು ಸೆಲೆನಿಯಂ, ತಾಮ್ರ, ಪೊಟ್ಯಾಷಿಯಂ ಮತ್ತು ರಂಜಕ ಇರುತ್ತದೆ. ಅಣಬೆ ಕೃಷಿಯ ಮೂಲ ವಿವರಗಳು ಏನಪ್ಪಾ ಅಂದ್ರೆ ವಾತಾವರಣ ಮತ್ತು ಮುಖ್ಯ ಹಂತಗಳು ಹೆಂಗಿರ್ಬೇಕು ಅಂದ್ರೆ ತಾಪಮಾನ ಅಂದ್ರೆ ಟೆಂಪರೇಚರ್ 20 ರಿಂದ 28 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೆಳೆಸಬಹುದು. ರಿಲೇಟಿವ್ ಹ್ಯೂಮಿಡಿಟಿ ಅಂದ್ರೆ 80 to 90% ಇರಬೇಕು. ಮತ್ತೆ ನೆರಳು ಅಂದ್ರೆ ನೇರ ಬಿಸಿಲು ಬೀಳಬಾರ್ದು ಅದಕ್ಕೆ. ಮತ್ತೆ ಎಲ್ಲ ಸುತ್ತಲೂ ಫುಲ್ ಕತ್ಲ ಡಾರ್ಕ್ ಚೇಂಬರ್ ಟೈಪ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಏನಪ್ಪಾ ಬೇಕಂದ್ರೆ ಭತ್ತದ ಹುಲ್ಲು, ಪ್ಯಾಡಿಸ್ಟ್ರಾ ಅಂತಾರೆ ಇಂಗ್ಲಿಷ್ ನಲ್ಲಿ, ಪ್ಯಾಡಿಸ್ಟ್ರಾ ಆಗ್ಲಿ, ಆಮೇಲೆ ಗೋಧಿ ಹುಲ್ಲು, ಮರದ ಪುಡಿ ಇವೆಲ್ಲ ಗಳಲ್ಲಿ ಚೆನ್ನಾಗಿ ಬೆಳುತ್ತದೆ. ಯಾಕಂದ್ರೆ ಅದು ಈಜಿಯಾಗಿ ಕಾಂಪೋಸ್ಟ್ ಆಗುತ್ತೆ, ಈಜಿಯಾಗಿ ಡಿಕಾಂಪೋಸ್ಟ್ ಆಗುತ್ತೆ. ಅದರಿಂದಾಗಿ ಅದರಲ್ಲಿ ಚೆನ್ನಾಗಿ ಬರುತ್ತದೆ. ಬೇರೆದ್ರಲ್ಲಿ ಬೆಳೆಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಮತ್ತು ಇದು ಇನ್ಕ್ಯುಬೇಷನ್ ಅಂತ ಮಾಡ್ತಾರೆ. ಸ್ಪಾನ್ ಅಂದ್ರೆ ಬೀಜಗಳನ್ನು ತರಿಸಬೇಕು. AHR ಅಲ್ಲಿ ಎಲ್ಲ ಬೀಜಗಳು ಸಿಗುತ್ತವೆ. ಕೆಜಿ 90 ರೂಪಾಯಿ ತಂದು ಅದರಿಂದ 4 ಬ್ಯಾಗ್ ಹತ್ರ ತಯಾರು ಮಾಡಿ ಲೇಯರ್ ಬೈ ಲೇಯರ್ ಹಾಕ್ಬಹುದು. ಅಂದ್ರೆ ಒಂದು ಲೇಯರ್ ಪ್ಯಾಡಿಸ್ಟ್ ಹಾಕಿದ್ರೆ ಮೇಲೊಂದು ಲೇಯರ್ ಬೀಜಗಳು ಹಾಕ್ತಾರೆ. ಆಟರ್ ಹಾಕಿ ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಆಟೋ ಕ್ಲೇವ್ ಅವೆಲ್ಲ ಮಾಡ್ಕೋಬೇಕು. ಅದನ್ನ ಮಾಡಿದ್ಮೇಲೆ 21 ದಿನ ಅದನ್ನ ಡಾರ್ಕ್ ಚೇಂಬರ್ ಇಡಬೇಕು. ರ್ಯಾಂಕ್ ಅಲ್ಲಿ ಇಟ್ಟು 21 ದಿನ ಡಾರ್ಕ್ ಚೇಂಬರ್ ಇಟ್ಮೇಲೆ ನಂತರ ಅದನ್ನ ತೆಗೆದು ಹೊರಗಡೆ ಹಾಕ್ತಾರೆ. ಆಮೇಲೆ ಅದು 30-40 ದಿನಗಳಲ್ಲಿ ಅದು ಕಟಾವಿಗೆ ಬರುತ್ತದೆ. ಒಂದಿಡಿ ಕಟಾವ್ ಬರಲ್ಲ, ಡೈಲಿ ಕಟಾವ್ ಮಾಡ್ಬೇಕು. ಅದನ್ನ ಕಟಾವ್ ಮಾಡಿದ್ಮೇಲೆ ಪ್ಯಾಕ್ ಮಾಡಿ ಮಾರ್ಬೋದು. ಕೆಜಿಗೆ ಏನಿಲ್ಲ ಅಂದ್ರೂ 200 ರಿಂದ 300 ರೂಪಾಯಿ ಸಿಗುತ್ತದೆ. ಅಂದ್ರೆ ಅದು ಬಟನ್ ರೋಸ್ ಇಂದ ಜಾಸ್ತಿ ರೇಟ್. ಆರ್ಟಿಫ್, ಸ್ಪ್ಯಾನ್, ಓಯಿಸ್ಟರ್ ಅಂತ ಮಶ್ರೂಮ್ ಬೇರೆ ವಿಧವಾದ ರೇಟ್ ಇರುತ್ತದೆ. ಇದರಲ್ಲಿ ಬಹುತೇಕ ರೋಗ ನಿರೋಧಕ ಶಕ್ತಿ ಇರುತ್ತದೆ, ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತದೆ, ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತದೆ, ಮಧುಮೇಹ, ಶುಗರ್ ಕಡಿಮೆ ಆಗುತ್ತೆ, ಡಯಾಬಿಟಿಸ್ ಎಲ್ಲ ಕಡಿಮೆ ಆಗುತ್ತದೆ, ಮತ್ತೆ ಜೀರ್ಣ ಶಕ್ತಿ ಎಲ್ಲ ಚೆನ್ನಾಗಿ ಆಗುತ್ತದೆ. ಬಹುತೇಕ ಬೆನಿಫಿಟ್ಸ್ ಇರುತ್ತದೆ ಬಾಡಿ ಒಳಗೆ. ಅದರಿಂದ ಇದನ್ನ ಚೆನ್ನಾಗಿ ಸೇವಬೇಕು. ಬಹಳ ಜನ ರೈತರಿಗೆ ಗೊತ್ತಿಲ್ಲ ಇದನ್ನ ಹೆಂಗ್ ಬೆಳೆಸಬೇಕು, ಏನ್ ಮಾಡ್ಬೇಕಂತ ಹೇಳಿ. ಇಲ್ಲಿ KVK ಮುಡಿಗೇರಿಗೆ ಬಂದ್ರೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಕಲಿಬಹುದು, ಬಂದು ಇಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಇಲ್ಲಿ ಬಂದು ಕಲ್ತ್ರೆ ಎಲ್ಲರೂ ರೈತರಿಗೆ ಒಳ್ಳೇದಾಗುತ್ತೆ. ಮತ್ತೆ ಇದರಿಂದ ಒಳ್ಳೆ ಚೆನ್ನಾಗಿ ಲಾಭ ಗಳಿಸಬಹುದು. ನಮ್ಮ ಇಂಡಿಯಾದಲ್ಲಿ 4ನೇ ಸ್ಥಾನ ಇದೆ ಇಂಡಿಯಾ ಅಣಬೆ ಮಶ್ರೂಮ್ ಅಲ್ಲಿ. ಬಟ್ ಇಲ್ಲಿ KVK ದಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಇಲ್ಲಿ ಕಾಡು ಪ್ರದೇಶ ಮತ್ತು ಇದು ಇರೋದ್ರಿಂದ ಇಲ್ಲಿ ಜಾಸ್ತಿ ಕಾಡಲ್ಲೇ ಸಿಗುತ್ತದೆ ಮಶ್ರೂಮ್. ಬಟ್ ಅದಷ್ಟು ರೈತರಿಗೆ ಗೊತ್ತಿಲ್ಲ ಯಾವ ಮಶ್ರೂಮ್ ಹೆಂಗ್ ತಿನ್ನೋದು ಏನ್ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ KVK ಬಂದ್ರೆ ಇಲ್ಲಿ ತಜ್ಞರಿದ್ದಾರೆ. ಅವ್ರು ಕೇಳಿ ಚೆನ್ನಾಗಿರೋ ಮಶ್ರೂಮ್ಸ್ ಯಾವ ಹೆಂಗ್ ತಿರ್ಬೇಕು, ಯಾವ ತರ ಏನೊಂದು ಕಲ್ಚರ್ ಮಾಡ್ಬೇಕು ಅಂತ ಎಲ್ಲ ಕೇಳಿದ್ರೆ ಅವರೆಲ್ಲ ತರ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಫೋನ್ ನಂಬರ್ 8431463177. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.